ಬುದ್ಧಿವಂತಿಕೆಯ ಅಧಿಪತಿ ಬುಧನ ಕೃಪೆಗೆ ಪಾತ್ರರಾದವರು ಮತ್ತು ಜಗತ್ತನ್ನೇ ತನ್ನ ಮಾತಿನ ಮೋಡಿಯಿಂದ ಗೆಲ್ಲಬಲ್ಲ ಅದ್ಭುತ ಶಕ್ತಿ ಹೊಂದಿರುವ ಮಿಥುನ ರಾಶಿಯವರೇ, ನಿಮ್ಮ ಮೆದುಳಿನ ವೇಗಕ್ಕೆ ಸರಿಸಾಟಿಯಾದವರು ಈ ಭೂಮಿಯ ಮೇಲೆ ಯಾರೂ ಇಲ್ಲ. ಮಿಥುನ ರಾಶಿಯವರೆಂದರೆ ಒಂದೇ ಸಮಯದಲ್ಲಿ ಎರಡು ದೋಣಿಯಲ್ಲಿ ಸಲೀಸಾಗಿ ಪಯಣಿಸಬಲ್ಲ ಚತುರರು. ಕಳೆದ ವರ್ಷ ನೀವು ಅನುಭವಿಸಿದ ಮಾನಸಿಕ ತುಮುಲಗಳು, ಕೈಗೆ ಬಂದ ಅವಕಾಶಗಳು, ಕೊನೆ ಕ್ಷಣದಲ್ಲಿ ಕೈಜಾರಿ ಹೋದ ನೋವು ಮತ್ತು ನಂಬಿದವರಿಂದಲೇ ಅನುಭವಿಸಿದ ಅವಮಾನಗಳಿಗೆ ಈ 2026ರ ಜನವರಿ ತಿಂಗಳು ಒಂದು ಮಾತ್ರವಾದ ತಿರುವು ನೀಡಲಿದೆ. ಇದು ಕೇವಲ ಕ್ಯಾಲೆಂಡರ್ ಬದಲಾವಣೆಯಲ್ಲ, ಇದು ಮಿಥುನ ರಾಶಿಯವರ ಬದುಕಿನಲ್ಲಿ ಹೊಸ ಅಧ್ಯಾಯದ ಆರಂಭ. ನಿಮ್ಮ ಮಾತೆ ನಿಮಗೆ ಬಂಡವಾಳವಾಗಲಿದೆಯಾ ಅಥವಾ ನಿಮ್ಮ ಚಂಚಲ ಸ್ವಭಾವವೇ ನಿಮಗೆ ಮುಳುವಾಗಲಿದೆಯಾ ಎನ್ನುವ ಸತ್ಯವನ್ನು ಗ್ರಹಗಳ ಗತಿ ಈಗ ನಿರ್ಧರಿಸಲಿದೆ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ಈ ಕೂಡಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ತಿಂಗಳ ಭವಿಷ್ಯದ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ತಿಳಿಯುವ ಮುನ್ನ ನಿಮ್ಮ ಜೀವನದ ಎಲ್ಲಾ ಸಂಕಷ್ಟಗಳು ದೂರವಾಗಿ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲಿರಲು ಈ ಕೂಡಲೇ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀಮನ್ ನಾರಾಯಣ ಎಂದು ಬರೆಯಿರಿ. ನಿಮ್ಮ ಈ ಒಂದು ಶ್ರದ್ಧೆಯ ನುಡಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಆದರೆ ಮಿಥುನ ರಾಶಿಯವರೇ, ಈ ಯಶಸ್ಸಿನ ಹಾದಿಯ ಮಧ್ಯದಲ್ಲಿ ಒಂದು ಬೆಚ್ಚಿ ಬೀಳಿಸುವ ಸವಾಲು ನಿಮ್ಮನ್ನು ಎದುರುಗೊಳ್ಳಲಿದೆ. ಗ್ರಹಗಳ ಸಂಚಾರದ ಸೂಕ್ಷ್ಮ ವಿಶ್ಲೇಷಣೆಯ ಪ್ರಕಾರ ಈ ಜನವರಿ ತಿಂಗಳಲ್ಲಿ ನಿಮ್ಮ ಅತ್ಯಂತ ಆತ್ಮೀಯ ವಲಯದಲ್ಲಿರುವ ಒಬ್ಬ ವ್ಯಕ್ತಿ ನಿಮ್ಮ ಪ್ರಗತಿಯನ್ನು ಸಹಿಸಲಾರದೆ ನಿಮ್ಮ ಮೇಲೆ ಮಾಟಮಂತ್ರ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಯೋಗ ಮಾಡಲು ಸಂಚು ರೂಪಿಸುತ್ತಿದ್ದಾರೆ. ನಿಮ್ಮ ನಗುಮುಖದ ಹಿಂದೆ ಹೊಂಚು ಹಾಕುತ್ತಿರುವ ಈ ವ್ಯಕ್ತಿ ನಿಮ್ಮ ಕುಟುಂಬದ ಗೌರವಕ್ಕೆ ಧಕ್ಕೆ ತರಲು ಸಜ್ಜಾಗಿದ್ದಾರೆ. ಈ ಗುಪ್ತ ಶತ್ರುಗಳ ಸವಾಲು ನಿಮ್ಮನ್ನು ದಿಕ್ಕಿಡಿಸಬಹುದು ಮತ್ತು ನಿಮ್ಮ ನಿರ್ಧಾರಗಳನ್ನು ತಪ್ಪಾಗಿ ತೆಗೆದುಕೊಳ್ಳುವಂತೆ ಮಾಡಬಹುದು. ಯಾರನ್ನು ಮನೆಯೊಳಗೆ ಬಿಟ್ಟುಕೊಳ್ಳಬೇಕು ಮತ್ತು ಯಾರಿಂದ ದೂರವಿರಬೇಕು ಎನ್ನುವ ಗೊಂದಲ ನಿಮ್ಮ ನಿದ್ದೆಗಿಡಿಸಬಹುದು. ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಅದ್ಭುತ ಬದಲಾವಣೆಗಳು ಕಾಣಿಸಲಿವೆ. ಉದ್ಯೋಗದಲ್ಲಿರುವವರಿಗೆ ಜನವರಿ 10ರ ನಂತರ ಹೊಸ ಪ್ರಾಜೆಕ್ಟ್ಗಳು ಕೈ ಸೇರಲಿವೆ. ನಿಮ್ಮ ವಾಕ್ಚಾತುರ್ಯದಿಂದ ಮೇಲಾಧಿಕಾರಿಗಳನ್ನು ಮೆಚ್ಚಿಸಿ ದೊಡ್ಡ ಮಟ್ಟದ ಪ್ರಶಂಸೆ ಪಡೆಯಲಿದ್ದೀರಿ. ಐಟಿ, ಬ್ಯಾಂಕಿಂಗ್ ಮತ್ತು ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ಈ ತಿಂಗಳು ಬೋನಸ್ ಅಥವಾ ಬಡ್ತಿಯ ಯೋಗ ಪ್ರಬಲವಾಗಿದೆ. ಆದರೆ ವೀಕ್ಷಕರೇ, ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಐಡಿಯಾಗಳನ್ನು ಬೇರೆಯವರು ತಮ್ಮ ಹೆಸರಿಗೆ ಮಾಡಿಕೊಳ್ಳದಂತೆ ಜಾಗ್ರತೆ ವಹಿಸಿ. ಇನ್ನು ವ್ಯಾಪಾರಸ್ಥರಿಗೆ ಈ ತಿಂಗಳು ಲಾಭಾಂಶದ ಸುರಿಮಳೆಯಾಗಲಿದೆ. ವಿಶೇಷವಾಗಿ ಬಟ್ಟೆ ವ್ಯಾಪಾರ, ಲೇಖನ ಸಾಮಗ್ರಿ ಅಥವಾ ಕಮಿಷನ್ ಏಜೆಂಟ್ ಆಗಿರುವವರಿಗೆ ಅನಿರೀಕ್ಷಿತ ಆರ್ಡರ್ಗಳು ಬರಲಿವೆ. ವೀಕ್ಷಕರೇ, ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗಲಿ ಎಂದು ನೀವು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಹಠಾತ್ ಧನಲಾಭದ ಸುಯೋಗವಿದೆ. ಲಾಟರಿ, ಶೇರ್ ಮಾರ್ಕೆಟ್ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ. ಹಣದ ಹರಿವು ಹೆಚ್ಚಾಗುತ್ತಿದ್ದಂತೆ ನೀವು ಹೊಸ ವಾಹನ ಅಥವಾ ಮನೆ ಖರೀದಿಸಲು ಮುಂದಾಗುತ್ತೀರಿ. ಆದರೆ ವೀಕ್ಷಕರೇ, ನಿಮ್ಮ ಈ ಹಣದ ಪ್ರದರ್ಶನವನ್ನು ಸಮಾಜದಲ್ಲಿ ಮಾಡಬೇಡಿ, ಇದು ಕೆಟ್ಟ ದೃಷ್ಟಿಗೆ ಕಾರಣವಾಗಬಹುದು. ಸಾಲ ನೀಡುವ ವಿಚಾರದಲ್ಲಿ ಈ ತಿಂಗಳು ಕಠಿಣವಾಗಿರಿ, ಏಕೆಂದರೆ ಈ ತಿಂಗಳು ನೀಡಿದ ಸಾಲವು ಮರಳಿ ಬರುವ ಸಾಧ್ಯತೆ ಶೂನ್ಯವಾಗಿದೆ. ಉಳಿತಾಯದ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಅತ್ಯಗತ್ಯ. ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಈ ತಿಂಗಳು ರೋಲರ್ ಕೋಸ್ಟರ್ನಂತೆ ಇರಲಿದೆ. ಪ್ರೀತಿ ಪಾತ್ರರ ಜೊತೆ ಸಣ್ಣ ವಿಚಾರಕ್ಕೆ ದೊಡ್ಡ ವಾಗ್ವಾದಗಳಾಗಬಹುದು. ನಿಮ್ಮ ದ್ವಂದ್ವ ಸ್ವಭಾವವು ಸಂಗಾತಿಗೆ ಗೊಂದಲ ಉಂಟು ಮಾಡಬಹುದು. ಆದ್ದರಿಂದ ಯಾವುದೇ ವಿಷಯವನ್ನು ಮುಚ್ಚಿಡದೆ ಸ್ಪಷ್ಟವಾಗಿ ಮಾತನಾಡಿ. ಅವಿವಾಹಿತರಿಗೆ ದೂರದ ಸಂಬಂಧದಲ್ಲಿ ಉತ್ತಮ ವಿವಾಹ ಪ್ರಸ್ತಾಪಗಳು ಬರಲಿವೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. ಆದರೆ ಅವರ ಆರೋಗ್ಯಕ್ಕಾಗಿ ನೀವು ಅನಿರೀಕ್ಷಿತವಾಗಿ ಆಸ್ಪತ್ರೆಗೆ ಅಲೆಯುವ ಸಂದರ್ಭ ಎದುರಾಗಬಹುದು. ಮಕ್ಕಳ ನಡವಳಿಕೆಯ ಮೇಲೆ ಒಂದು ಕಣ್ಣಿರಲಿ, ಅವರು ಅನ್ಯ ಮಾರ್ಗಕ್ಕೆ ಸೆಳೆಯುವ ಸಾಧ್ಯತೆ ಈ ತಿಂಗಳು ಗೋಚರಿಸುತ್ತಿದೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ನರಗಳ ದೌರ್ಬಲ್ಯ ಮತ್ತು ಚರ್ಮದ ಅಲರ್ಜಿಯ ಬಗ್ಗೆ ಜಾಗ್ರತೆ ವಹಿಸಬೇಕು. ಅತಿಯಾದ ಮಾನಸಿಕ ಒತ್ತಡವು ನಿಮ್ಮ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರಬಹುದು. ಹೊರಗಿನ ಆಹಾರ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ ಮತ್ತು ಹೆಚ್ಚಿನ ಪ್ರಮಾಣದ ನೀರನ್ನು ಸೇವಿಸಿ. ಪ್ರತಿದಿನ ಬೆಳಿಗ್ಗೆ ತುಳಸಿ ಎಲೆಯನ್ನು ಸೇವಿಸುವುದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರಯಾಣದ ಸಮಯದಲ್ಲಿ ಅತೀವ ಎಚ್ಚರಿಕೆ ಇರಲಿ, ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಸೋಂಕುಗಳು ಕಾಡಬಹುದು. ಈಗ ನಿಮ್ಮ ಮುಂದೆ ಇರುವ ಆ ಗುಪ್ತ ಶತ್ರುಗಳ ಸವಾಲಿಗೆ ಪರಿಹಾರ ಏನು ಎನ್ನುವುದನ್ನು ತಿಳಿಯೋಣ. ವೀಕ್ಷಕರೇ, ಈ ನಕಾರಾತ್ಮಕ ಶಕ್ತಿಗಳಿಂದ ಪಾರಾಗಲು ಈ ತಿಂಗಳ ಪ್ರತಿ ಬುಧವಾರದಂದು ಹತ್ತಿರದ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿ ಮಾಲೆಯನ್ನು ಸಮರ್ಪಿಸಿ.
ಪ್ರತಿದಿನ ಬೆಳಗ್ಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ನಿಮ್ಮ ಮನೆಯ ಮುಂಭಾಗದಲ್ಲಿ ಒಂದು ಲೋಟ ನೀರಿನಲ್ಲಿ ಉಪ್ಪನ್ನು ಹಾಕಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಇದು ನಿಮ್ಮ ಸುತ್ತ ದೈವಿಕ ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ನಿಜಕ್ಕೂ ರೋಮಾಂಚನಕಾರಿ ಮತ್ತು ಉಪಯುಕ್ತ ಎನಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಮಿಥುನ ರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಎಚ್ಚರಿಕೆಯಿಂದ ಇರಲು ಸಹಾಯ ಮಾಡಿ. ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ.